ತೋರಿಸೋ ಕಾರ್ಯಕ್ರಮ ಫ್ಯಾಕ್ಟರಿಗಳು ಶುರು ಮಾಡ್ಕೋತಾವ. ಇದು ಸಲ ಬಹುಶಃ ಅಂಥದ್ದು ಏನೋ ಒಂದು ಪ್ರಕಾರ ಇರಬಹುದು ಅಂತ ಸಂಬಂಧಪಟ್ಟವ್ರಿಗೆ ಅನ್ಸಿರ್ಬೇಕು. ಆದರೆ ಬಂಧುಗಳೇ, ಈ ಹೋರಾಟ 2ನೇ ದಿವಸ 3ನೇ ದಿವಸ ಯಾವಾಗ ಉರುಳ್ತಾ ಹೋಯ್ತೋ ಬಹುಶಃ ಇದ್ರ ಬಿಸಿ ಮೇಲಿನ ತಕ್ಕನು ಹತ್ತಬಹುದು. ಈಗಾಗಲೇ ಹತ್ತಿದೆ, ಆದರೆ ಉತ್ತರಕ್ಕೆ ಅವ್ರು ಇನ್ನೂ ತಯಾರಿಲ್ಲ ಅಂತ ಅನಿಸ್ತದೆ ಅಷ್ಟೇ. ಯಾಕಂದ್ರೆ ಪ್ರತಿ ವರ್ಷ ಅವ್ರಿಗೆ ಉತ್ತರ ಕೊಡಬೇಕಾಗುದಿಲ್ಲ. ಫ್ಯಾಕ್ಟ್ರಿ ಸೀಸನ್ ಶುರು ಆದ ಕೂಡಲೇ ನಾವು ಬಾಯಿ ಮುಚ್ಕೊಂಡು ನಮ್ಮ ಕಪ್ ಕಳಿಸ್ಬಿಡ್ತೀವಿ. ಅವ್ರು ಟರಸ್ ಅವ್ರ ಮ್ಯಾಲ ಇರ್ತಾರ, ಏನ್ ಅವ್ರು ನಿರ್ಣಯ ಮಾಡ್ತಾರ ಅದಕ್ಕೆ ನಾವು ಬದ್ಧರು ಇರ್ತೀವಿ. ನಮ್ಮ ಬುದ್ಧಿ, ನಮ್ಮ ರೈತರ ಬುದ್ಧಿ ಇರೋದೇ ಹಿಂಗ. ನಾವು ಹೋದ ವರ್ಷದಷ್ಟರೇ ಕೊಡ್ತಾರಲ್ಲ ಸಾಕು, ಅಲ್ಪ ಸಂತುಷ್ಟಿಗಳು. 10 ರೂಪಾಯಿ ಹೆಚ್ಚು ಮಾಡಿದ್ರು ನಡೀತದ, 20 ರೂಪಾಯಿ ಹೆಚ್ಚು ಮಾಡಿದ್ರು ನಡೀತದ, 50 ರೂಪಾಯಿ ಹೆಚ್ಚು ಮಾಡಿದ್ರು ನಡೀತದ, ಹೋದ ವರ್ಷದಷ್ಟು ಕೊಟ್ಟರು ನಡೀತದ. ನಿಲ್ಲೋದು ಬೇಡ, ನಿಂತು ಬೆಳಿ, ಹಾಳಾಗೋದು ಬೇಡ ಅಂತ ಹೇಳಿ ನಾವು ಎಲ್ಲದಕ್ಕೂ ಒಪ್ಪಿಕೊಂಡು ಬಿಡ್ತೀವಿ. ಆದ್ರೆ ಈ ಸಲ ಬಹುಶಃ ಏನ್ ಸಂದೇಶ ಮುಟ್ಟಬೇಕಾಗ್ಯದೋ ಅದು ಮುಟ್ಟಿದ ಅವ್ರ ತನಕನೂ, ಆದ್ರೆ ಅವ್ರ ಕಡೆ ಉತ್ತರ ಇಲ್ಲ ಅಂತ ಹೇಳಿ ಯಾರು ಬರ್ಲಿಕ್ಕತ್ತಿಲ್ಲ ಇಲ್ಲಷ್ಟೇ. ಆದ್ರೆ ಮುಖಂಡರು ಈಗಾಗಲೇ ಎಚ್ಚರಿಕೆ ಕೊಟ್ಟಂತೆ ನೀವು ಉತ್ತರ ತಯಾರು ಮಾಡ್ಕೋಬೇಕು. ಆ ಉತ್ತರ ರೈತರ ಪರವಾಗಿ ಆಗಿರಬೇಕು. ಅಂದ್ರ ಮಾತ್ರ ಈ ಧರಣಿ ಅಂತ್ಯ ಕಾಣೋದು. ಇಲ್ಲ ಅಂತಂದ್ರೆ ಮುಂದಿನ ಹೆಜ್ಜೆಗಳನ್ನು ಅವರು ಈಗಾಗಲೇ ಪ್ಲಾನ್ ಹಾಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರ ನಮ್ಮ ಚರ್ಮ ಸ್ವಲ್ಪ ದಿಪ್ಪನೆ, 1-2 ಎಚ್ಚರಿಕೆಗಳು